ನಾನು ಹೇಳ್ತಾ ಇರೋದು ಒಂದೊಂದು ಸತ್ಯ ಸರ್. ಈಗ ನೀವು ಬಂತು ಅಂದರೆ ಒಳ್ಳೇದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಜನ ಒಳ್ಳೇದಕ್ಕೆ ಸ್ಪಂದಿಸಿದರೆ ಹೊರತು ನಾನು ಯಾವತ್ತೂ ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಿಬಿಟ್ಟು ಯಾವತ್ತನ ಕೆಟ್ಟದಕ್ಕೆ ನಿಮ್ಮನ್ನು ಬಳಸ್ಕೊಂಡಿಲ್ಲ ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್. ಫ್ರೆಂಡ್ ಥರ ಇರ್ತೀನಿ. ಬಟ್ ಒಂದಂತೂ ಸತ್ಯ, ಅಲ್ಲಿಂದ ಕರೆ ಬರುತ್ತಂದರೆ ಅವರು ಯಾರು ನನಗೆ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸಿಗೆ ಮಾಡಿಲ್ಲ ಸರ್, ಪ್ರೀತಿಯಿಂದ ಮಾಡಿದ್ದಾರೆ. ಕಾಪಾಡ್ಕೊಳ್ಳಿ ನಿಮ್ಮ ಸಿನಿಮಾನ, ಹಿಂಗೆ ಬರ್ತಾ ಇದೆ ಅಂತಾನು ಹೇಳ್ಕೊಂಡು ಮಾಡಿದ್ದಾರೆ. ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲದೂ ಕರೆಕ್ಟ್ ಅನ್ನಿಸಿದಾಗ ನಾವೇನು ಮಾಡಿದ್ವಿ, ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು, ಏನು ಮಾಡಬೇಕು ಸಿದ್ಧತೆ ಮಾಡ್ಕೊಂಡ್ವಿ ನಾವು. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಸರ್, ತಾವು ಇಂಟೆಲಿಜೆಂಟ್ ಪೀಪಲ್ ಇದ್ರು ಸರ್ ನನ್ನ ಕಾರಲ್ಲಿ. ಇಂಟೆಲಿಜೆನ್ಸ್ ಅಲ್ಲ, ಅದು ಇಂಟೆಲಿಜೆನ್ಸ್ ಬಂದಿದ್ದು ಅಲ್ಲಿಂದನೇ ಸರ್. ಸರ್ ಫಸ್ಟ್ ಡೇನೆ ಅರೌಂಡ್ 4000 ಲಿಂಕ್ ಸರ್. ಸುದೀಪ್ ಸರ್, ಫಸ್ಟ್ ಡೇ ಸೆಕೆಂಡ್ ಡೇ ಸೇರ್ಬಿಟ್ಟು ಅರೌಂಡ್ 4000 ಆಡ್ ಲಿಂಕ್ಸ್ ಸರ್. ಇದ್ರ ಒಂದು ನಿಮಿಷ ಯಾಕೆ ಹತ್ರ ಕೊಡ್ತೀರಿ, 4000 ಲಿಂಕ್ ಸರ್. ಆ್ಯಂಡ್ ನಿನ್ನೆ ಐ ಥಿಂಕ್ ಅರೌಂಡ್ 6 o'clock, ನಿನ್ನೆ ಒಂದು ದಿನ ಐ ಥಿಂಕ್ 6 o'clock 6 PM ಮೇಲಿಂದ 9 PM ವರೆಗೂ 800 ಆಡ್ ಲಿಂಕ್ಸ್, ಟೋಟಲಿ 9000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ. ಇನ್ನೂ ಫಿನಿಶ್ ಆಗಿಲ್ಲ, ಅಲ್ಲಿಂದ ಹಿಡಿದು 9000 ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ಸುದೀಪ್ ಸರ್, ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಯಿಂಗ್ ಟೇಕನ್. ಇನ್ನೊಂದು ಮರಿ ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. ಐ ಥಿಂಕ್ post 29th ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ ಸರ್. ಯಾಕಂದರೆ ಅವರಿಗೂ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಇರೋ ಅಡ್ರೆಸ್ ಅಲ್ವಲ್ಲ ಬ್ರದರ್, ಹೋಗಿ ಸುಮ್ಮನೆ ಹೋದ್ರು ಬೆಲ್ ಹೊಡೆದ್ರೆ ಎತ್ತಾಕೊಂಬಂದ್ರು ಅಂತ. ದೇ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್. ನಾನಂತೂ ಈ ಸತಿ ಸರ್, ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಹೋಗ್ಲತ್ತ ಕಳಿಸಿದ್ದು ಉಂಟು ಸರ್. ಈ ಸಲ ಮಾಡಲ್ಲ ಸರ್ ಅದನ್ನು, ನಾನು ಯಾವುದಕ್ಕೂ ಅಡ್ಡ ಬರಲ್ಲ. ಬಟ್ ಏನು ಅಂದರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆ, ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಳಜಿ ಇದೆ ಸರ್. ನನ್ನ ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ, ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವ್ರು ನಮ್ಮ 45 ಪ್ರೊಡ್ಯೂಸರ್ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಬೇಜಾರಾಗುತ್ತೆ ಸರ್. ಇದನ್ನೆಲ್ಲ ಕೇಳಕ್ಕೆ ಅವರು 2.5 ವರ್ಷ ಒದ್ದಾಡಿದ್ದಾರೆ. ಎಷ್ಟು ಒದ್ದಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಅರ್ಥ ಆಯ್ತಾ? ಸಿನಿಮಾ ಮಾಡೋದು ಬಿಟ್ಟಾಗಿ ಅವರು ಆರೋಗ್ಯ ತಪ್ಪಿದ್ರು ವಾಪಸ್ಸು ಸರಿ ಹೋದಾಗ ಬಂದು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಶಿವಣ್ಣ ಅವರು. ನಾನು ಹೇಳೋದು ಪ್ರತಿಯೊಂದಕ್ಕೂ ನ್ಯಾಯ ಪೈರಸಿ ಇರಲಿಲ್ಲ ಅಂತ ಇಲ್ಲ. ಇತ್ತೀಚೆಗೆ ಯಾವ ಥರ ಹಾವಳಿ ಅಂದರೆ ಚಾಲೆಂಜ್ ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರೆ. ಆ್ಯಂಡ್ ಯು ರಿಯಲೈಸ್ ಅದಕ್ಕೆ ನೀವು ಯಾರು ದುಡ್ಡು ಕಟ್ತಾ ಇಲ್ಲ. ದುಡ್ಡು ಕಟ್ಟು ಏನಾರು ಮಾಡ್ತಾ ಇದ್ರೆ ಒಪ್ಕೋತೀನಿ, ಇದರಿಂದ ಏನೋ ಕಮರ್ಷಿಯಲ್ ಪರ್ಪಸ್ ಇದೆ, ಉದ್ದೇಶನೇ ಸರಿ ಇಲ್ಲ. ಹಾಗಿರ್ಬೇಕಾದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಡೂ ವಾಟ್ ವಿ ಹ್ಯಾವ್ ಟು ಡೂ ಸರ್, isn't it? That we will do sir, we are going to do. ಸುದೀಪ್ ಸರ್, ನಿಮ್ಮಂತ ದೊಡ್ಡ ಸ್ಟಾರ್ಗೆ